ನಮಸ್ಕಾರ ವೀಕ್ಷಕರೇ. ಮಹಿಳಾ ರಿಸರ್ವೇಶನ್ ಬಿಲ್ ಕುರಿತಂತೆ ನಡೀತಾ ಇರೋ ಚರ್ಚೆಯಲ್ಲಿ ಸಾಕಷ್ಟು ಜನರು ಮಾತನಾಡಿದ್ದಾಯ್ತು. ಪರ ವಿರೋಧ ಚರ್ಚೆಗಳ ನಡುವೆ ವೋಟಿಂಗ್ ಮೇಲೂ ಎಲ್ಲರ ಕುತೂಹಲ ಇದೆ. ಈ ಹೊತ್ತಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿ ಈ ಚರ್ಚೆಯನ್ನ ಇನ್ನೊಂದು ದಿಕ್ಕಿಗೆ ಕೊಂಡೊಯ್ದಿದ್ದಾರೆ. ರಾಹುಲ್ ಮಾತುಗಳಲ್ಲಿ ವಿವಾದ, ತಮಾಷೆ, ಹತಾಶೆ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸಿದೆ. ವಿಚಿತ್ರ ಉದಾಹರಣೆ, ವಿಚಿತ್ರ ಹಾವಭಾವದ ವಿಡಿಯೋಗಳು ವೈರಲ್ ಆಗಿದ್ದು ಒಂದು ಕಡೆ ಆದ್ರೆ, ಈ ರೀತಿ ಮಾಡೋ ರೀತಿ ಆಗಿದ್ ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಇನ್ನಷ್ಟು ರೋಚಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ವುಮನ್ ರಿಸರ್ವೇಶನ್ ಬಿಲ್ ಅನ್ನೋ ಅಸ್ತ್ರದ ಮೂಲಕ ಬಿಜೆಪಿ ಸೋತರೂ ಗೆಲ್ಲುವ ದೊಡ್ಡ ರಣತಂತ್ರ ಹೆಣೆದಿದೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಿದ್ರೆ ಏನಿ ರಣತಂತ್ರ? ಇದು ಫೇರ್ ಗೇಮಾ ಅಥವಾ ಮೋಸದಾಟವಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಕಾಲದಲ್ಲಿ ಸಂಸತ್ನಲ್ಲಿ ವಿಪಕ್ಷ ನಾಯಕರು ಮಾತಾಡ್ತಾರೆ ಅಂದ್ರೆ ಅದಕ್ಕೊಂದು ತೂಕ ಇರ್ತಾ ಇತ್ತು. ಏನ್ ಹೇಳ್ತಾರೋ ಅನ್ನೋದನ್ನ ಆಡಳಿತ ಪಕ್ಷದವರು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ರು. ಹೇಳಿದ ವಿಚಾರದಲ್ಲಿ ಏನಾದ್ರೂ ಮಹತ್ವ ಹಾಗೂ ಗಂಭೀರತೆ ಇತ್ತು ಅಂದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ಒಂದೇ ತಿದ್ದುಕೊಳ್ತಾ ಇದ್ರು. ಇಲ್ಲ ಅದನ್ನ ಮರೆಮಾಚೋದಕ್ಕೆ ಇನ್ನೇನಾದ್ರೂ ಮಾಡೋ ಕೆಲಸ ಆಗ್ತಾ ಇತ್ತು. ರಿಯಾಕ್ಷನ್ಗಳು ಹೇಗೆ ಇದ್ರು, ವಿಪಕ್ಷ ನಾಯಕರ ಆಕ್ಷನ್ ಮಾತ್ರ ಬಹಳ ಖಡಕ್ ಆಗಿ ಇರ್ತಾ ಇತ್ತು. ಆದ್ರೆ ಈಗ ಚಿತ್ರಣ ಬದಲಾಗಿದೆ. ವಿಪಕ್ಷ ನಾಯಕ ಮಾತಾಡ್ತಾರೆ ಅಂದ್ರೆ ಅದರಲ್ಲಿ ಇನ್ನೇನು ವಿವಾದ ಇರುತ್ತೋ ಅನ್ನೋ ರೀತಿಯ ನಿರೀಕ್ಷೆಗಳು ತುಂಬಿಕೊಂಡಿವೆ. ಯಾವುದನ್ನ ಟ್ರೋಲ್ ಮಾಡಬಹುದು ಅಂತ ನೆಟ್ಟಿಗರು ಕಾಯ್ತಾ ಕೂತಿರ್ತಾರೆ. ಅದಕ್ಕೆ ತಕ್ಕಂತೆ ರಾಹುಲ್ ಕೂಡ ಅಂತದ್ದೇ ಏನಾದ್ರೂ ಒಂದನ್ನ ಹೇಳಿ ಎಲ್ಲರ ನಿರೀಕ್ಷೆಯನ್ನ ತಲುಪ್ತಾ ಇದ್ದಾರೆ. ಈಗ ಮಹಿಳಾ ರಿಸರ್ವೇಶನ್ ಬಿಲ್ ಚರ್ಚೆಯಲ್ಲೂ ಅದೇ ನಡೆದಿದೆ. ಈ ಬಿಲ್ ಅನ್ನ ಕೇವಲ ದೇಶದ ಹಿತದೃಷ್ಟಿಯಿಂದ ಮಾತ್ರ ತರ್ತಾ ಇರೋದಲ್ಲ, ಇದರ ಹಿಂದೆ ನಾನಾ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ರಾಹುಲ್ಗೆ ಅದನ್ನ ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಪ್ರಧಾನಿ ಮೋದಿಯನ್ನ ಮ್ಯಾಜಿಷಿಯನ್ ಅಂತ ಹೇಳಿ ಈ ಬಿಲ್ ಹಿಂದೆ ಇಂಥದ್ದೊಂದು ಪ್ಲಾನ್ ಇದೆ ಅನ್ನೋದನ್ನ ಅರ್ಥಪೂರ್ಣವಾಗಿ ಹೇಳಬೇಕಿತ್ತು. ಆದ್ರೆ ಬರೆದು ಕೊಟ್ಟವನು ಯಾವ ರೀತಿ ಹೇಳಿದ್ನೋ ಅದನ್ನ ರಾಹುಲ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರೋ ಅಂತಿಮವಾಗಿ ಇದು ಕೊನೆಯಾಗಿದ್ದು ಮಾತ್ರ ವಿವಾದದಲ್ಲಿ. ಯಾಕಂದ್ರೆ ಪ್ರಧಾನಿ ಮೋದಿಯನ್ನ ಮ್ಯಾಜಿಷಿಯನ್ ಅನ್ನೋದಕ್ಕೆ ಹೋಗಿ ತಮಗೆ ಕೊಟ್ಟ ಅವಕಾಶದಲ್ಲಿ ಮ್ಯಾಜಿಕ್ ಶೋ ನಡೆಸುವಂತೆ ಹಾವಭಾವಗಳನ್ನ ತೋರಿ ಏನೇನೋ ಹೇಳಿ ಸದನದಲ್ಲಿ ಇದ್ದ ಎಲ್ಲರನ್ನೂ ನಗಿಸಿ ಕೊನೆಗೆ ತಮ್ಮ ಈ ಹತಾಶ ಹೇಳಿಕೆಗೆ ಇಂಡಿಯನ್ ಆರ್ಮಿಯನ್ನ ಎಳೆದು ತಂದು ಅಂತಿಮವಾಗಿ ವಿವಾದಾತ್ಮಕ ಹೇಳಿಕೆ ಅಂತ ಮುದ್ರೆ ಒತ್ತೋದಕ್ಕೆ ರಾಹುಲ್ ದಾರಿ ಮಾಡಿಕೊಟ್ಟಿದ್ದಾರೆ. ವುಮನ್ ರಿಸರ್ವೇಶನ್ ಬಿಲ್ ಹಾಗೂ ಡಿಲಿಮಿಟೇಷನ್ ಮೋದಿ ಸರ್ಕಾರದ ಪ್ಯಾನಿಕ್ ರಿಯಾಕ್ಷನ್ ಅನ್ನೋದನ್ನ ಹೇಳೋ ಬರದಲ್ಲಿ ಬಾಲಾಕೋಟ್ ದಾಳಿ, ಆಪರೇಷನ್ ಸಿಂಧೂರ್, ನೋಟ್ ಬ್ಯಾನ್ ಇದೆಲ್ಲವೂ ಮೋದಿ ಮ್ಯಾಜಿಕ್ ಅಂತ ಹೇಳಿ ಎಲ್ಲರ ಕೆಂಗಣಿಗೆ ಗುರಿಯಾದ್ರು. ಯಾಕೆ ಇದು ವಿವಾದಾತ್ಮಕ ಆಗುತ್ತೆ ಅಂದ್ರೆ ರಾಜಕೀಯಕ್ಕೂ ರಾಷ್ಟ್ರಕ್ಕೂ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದವರು ಮಾತ್ರ ಇಂಥ ಹೇಳಿಕೆ ನೀಡೋದಕ್ಕೆ ಸಾಧ್ಯ ಅಂತ ಅನ್ನಿಸ್ಕೊಳ್ತಾ ಇದೆ. ಬಾಲಾಕೋಟ್ ಸ್ಟ್ರೈಕ್ ಮಾಡೋದರ ಹಿಂದೆ ಭಾರತದ ಮೇಲೆ ನಡೆದಿದ್ದ ದಾಳಿ ಹಾಗೂ ನಮ್ಮ ಸೈನಿಕರು ಹುತಾತ್ಮರಾದಂತ ಹಿನ್ನೆಲೆ ಇದೆ. ನೋಟ್ ಬ್ಯಾನ್ಗೆ ಕಾರಣಗಳೇನು ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ಹಿಂದೆ ಪ್ರತಿಯೊಬ್ಬ ಭಾರತೀಯನ ಆಕ್ರೋಶದ ಕಿಚ್ಚಿಗೆ ಉತ್ತರ ಅನ್ನೋದು ಭಾರತೀಯರಿಗೆ ಅರ್ಥವಾಗಿದೆ. ಇದರಲ್ಲಿ ವ್ಯಂಗ್ಯ ಮಾಡುವಂತದ್ದೇನಿತ್ತು ಅನ್ನೋದು ಮೊದಲ ಪ್ರಶ್ನೆ. ಈ ಎಲ್ಲಾ ಘಟನೆಗಳಿಂದ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಲಾಭ ಆಗಿಲ್ಲ ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ. ಆದ್ರೆ ದೇಶದ ಪರವಾಗಿ ಮಾಡಿದ ಕೆಲಸಗಳಿಗೆ ಕ್ರೆಡಿಟ್ ಹೋಗೋದು ಸಹಜವೇ. ಅದರಲ್ಲಿ ಹೀಯಾಳಿಸುವಂತದ್ದು ಏನಿದೆ? ಮೋದಿಯನ್ನ ಟಾರ್ಗೆಟ್ ಮಾಡೋ ಬರದಲ್ಲಿ ಪದೇ ಪದೇ ಸೇನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಎನ್ನಿಸ್ಕೊಳ್ತಾ ಇದೆ. ರಾಹುಲ್ ಈ ರೀತಿ ಹೇಳ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರಿಂದ ವಿರೋಧ ವ್ಯಕ್ತವಾಗುತ್ತೆ. ಈ ಸಂಬಂಧ ಪ್ರತಿಕ್ರಿಯಿಸೋ ಕಿರಣ್ ರಿಜಿಜು ಪ್ರಧಾನಿ ಬಗ್ಗೆ ಆಕ್ಷೇಪಾರ್ಹ ಪದಗಳನ್ನ ಬಳಸಿದ್ದಾರೆ ಹಾಗೂ ಸೇನೆ ಬಗ್ಗೆ ಅನಾವಶ್ಯಕ ಹೇಳಿಕೆಗಳನ್ನ ನೀಡಿದ್ದಾರೆ. ಇದು ಸರಿಯಲ್ಲ ಅಂತ ಖಂಡಿಸ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕೂಡ ರಾಹುಲ್ ವಿರುದ್ಧ ಕಿಡಿಕಾರ್ತಾರೆ. ಸ್ಪೀಕರ್ ಓಂ ಬಿರ್ಲಾ ಕೂಡ ಈ ಹೇಳಿಕೆಯನ್ನ ಖಂಡಿಸ್ತಾರೆ. ಆದ್ರೆ ವಿಪಕ್ಷಗಳು ಮಾತ್ರ ಚಪ್ಪಾಳೆ ತಟ್ಟುವುದರಲ್ಲಿ ಬ್ಯುಸಿ ಇರುತ್ತವೆ. ಅಲ್ಲದೆ ರಾಹುಲ್ ಹಿಂದೆ ಕೂತಿದ್ದ ಸಹೋದರಿ ಪ್ರಿಯಾಂಕಾ ಹಾಗೂ ಇತರ ಕೆಲ ನಾಯಕರು ನಗ್ತಾ ಇದ್ದಿದ್ದನ್ನ ಕೂಡ ಕೆಲವರು ಅಶಿಸ್ತು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಈ ಮಟ್ಟದ ಹತಾಶೆ ಯಾಕೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣಗಳು ಬೇರೆನೇ ಇದೆ. ವುಮೆನ್ಸ್ ರಿಸರ್ವೇಶನ್ ಹಾಗೂ ಅದಕ್ಕೆ ಸಂಬಂಧಪಟ್ಟ 3 ಬಿಲ್ಗಳು ವಿಪಕ್ಷಗಳನ್ನ ತಂಡ ಹೊಡಿಸ್ತಾ ಇದೆ. ಸಪೋರ್ಟ್ ಮಾಡಿದ್ರು ಕಷ್ಟ, ಮಾಡದೇ ಇದ್ರೆ ಇನ್ನೂ ಕಷ್ಟ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕೆ ಹೀಗೆ ಅಂತ ನೋಡಿದ್ರೆ ಈಗ ಈ ಬಿಲ್ ಸಂಬಂಧ ನಾನಾ ರೀತಿಯ ಆರೋಪ ಮಾಡ್ತಾ ಇರೋ ವಿಪಕ್ಷಗಳು ಹೇಳ್ತಾ ಇರೋದು ಎಲೆಕ್ಷನ್ ಟೈಮ್ ನಲ್ಲಿ ವರ್ಕ್ ಆಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ. ಆ ಆಯಾಮದಲ್ಲೇ ನೋಡ್ತಾ ಹೋದ್ರು ಜಾತಿ ಗಣತಿಗೆ ಅರ್ಜೆಂಟ್ ಮಾಡಿ ಒತ್ತಾಯ ಮಾಡ್ತಾ ಇರೋದು ಕಾಂಗ್ರೆಸ್ ಹಾಗೂ ವಿಪಕ್ಷಗಳು. ಜಾತಿ ಗಣತಿಗೂ ಡಿಲಿಮಿಟೇಷನ್ಗೂ ಮಹಿಳಾ ರಿಸರ್ವೇಶನ್ ಬಿಲ್ಗೂ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ನೀವೇ ಅರ್ಜೆಂಟ್ ಮಾಡಿದ್ರಿ, ನಾವು ಎಲ್ಲಾ ಆಯಾಮದಲ್ಲೂ ಯೋಚಿಸಿ ಒಂದರ ಜೊತೆಗೆ ಒಂದನ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅನ್ನೋ ನೇರ ಉತ್ತರ ಬರುತ್ತೆ. ಇದನ್ನ ಕೌಂಟರ್ ಮಾಡೋದಕ್ಕೆ ಹೋದ್ರೆ ಅದು ವಿಪಕ್ಷಗಳಿಗೆ ವರ್ಕೌಟ್ ಆಗೋದಿಲ್ಲ. ಇನ್ನು ಈ ಸಂಬಂಧ ಗುರುವಾರ ಮಾತಾಡುವಾಗಲೇ ಪ್ರಧಾನಿ ಮೋದಿ ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ವಿರೋಧಿಸಿದ್ರೆ ಪರಿಣಾಮ ನೀವೇ ಅನುಭವಿಸ್ತೀರಾ ಅನ್ನೋದು.
ಈ ಮಾತು ಸುಮ್ನೆ ಬಂದಿರಲಿಲ್ಲ. 2010ರಲ್ಲಿ ಇದೇ UPA ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಈ ಬಿಲ್ ಅನ್ನ ಟೇಬಲ್ ಮಾಡಿತ್ತು. ಆಗ ಸಮಾಜವಾದಿ ಪಕ್ಷ ಹಾಗೂ RJD ಈ ಬಿಲ್ ಅನ್ನ ವಿರೋಧಿಸಿದ್ವು. ಪರಿಣಾಮ ಈ ಎರಡೂ ಪಕ್ಷಗಳ ಪರಿಸ್ಥಿತಿ ಇವತ್ತು ಹೇಗಿದೆ ಅನ್ನೋದನ್ನ ದೇಶವೇ ನೋಡ್ತಾ ಇದೆ. ಸರಿ, ಆಗ ನಮ್ಮ ಸರ್ಕಾರವೇ ಇದನ್ನ ಟೇಬಲ್ ಮಾಡಿತ್ತಲ್ವಾ, ಕ್ರೆಡಿಟ್ ಪಡೆಯೋಣ ಅಂದ್ರೆ ಮೊದಲು ಈಗ ಈ ಕಾಯ್ದೆಗೆ ಬೆಂಬಲ ಕೊಡಬೇಕು. ಹಾಗೆ ಬೆಂಬಲ ಕೊಟ್ಟ ಬಳಿಕ ನಾವು ಮಾಡಿದ್ವಿ ಅನ್ನೋ ಮಾತುಗಳು ನಿಲ್ಲೋದಿಲ್ಲ. ಬದಲಾಗಿ ಸಂಪೂರ್ಣ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಹೋಗುತ್ತೆ. ಒಂದು ವೇಳೆ ಬೆಂಬಲ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ರೆ ಮಹಿಳಾ ವಿರೋಧಿಗಳು ಅನ್ನೋ ಹಣೆಪಟ್ಟಿ ಕೂಡ ಅಂಟಿಕೊಳ್ಳುತ್ತೆ. ಇದೇ ಕಾರಣಕ್ಕೆ ಈ ಬಿಲ್ ಅನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾ ಇರೋದು. ಅಂದಹಾಗೆ ಈ ಬಿಲ್ಗೂ ಬಂಗಾಳ ಹಾಗೂ ತಮಿಳುನಾಡು ಎಲೆಕ್ಷನ್ಗೂ ಸಂಬಂಧ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಹೇಗೆ ಅಂದ್ರೆ ವುಮೆನ್ಸ್ ರಿಸರ್ವೇಶನ್ ಜಾರಿಗೂ ಮುನ್ನ ಡಿಲಿಮಿಟೇಷನ್ ಸೇರಿ ಕೆಲವೊಂದು ಬಿಲ್ ಪಾಸ್ ಆಗ್ಬೇಕು. ಅದೆಲ್ಲವನ್ನೂ ವಿಪಕ್ಷಗಳು ವಿರೋಧಿಸ್ತಾ ಇವೆ. ಮಹಿಳಾ CM ಇರೋ ಬಂಗಾಳದಲ್ಲಿ ಮಹಿಳೆಯರಿಗೆ ನಾವೇ ಕೇರ್ ಆಫ್ ಅಡ್ರೆಸ್ ಅಂತಿರೋ ಮಮತಾ ಬ್ಯಾನರ್ಜಿ ಈ ಬಿಲ್ಗೆ ಬೆಂಬಲ ಕೊಡ್ಲಿಲ್ಲ, ಪರವಾಗಿ ವೋಟ್ ಹಾಕಿಲ್ಲ ಅಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ಬೇರೆ ರೀತಿಯ ಸಂದೇಶ ಪಾಸ್ ಆಗುತ್ತೆ. ಸಪೋರ್ಟ್ ಮಾಡಿದ್ರೆ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಹೋಗುತ್ತೆ. ತಮಿಳುನಾಡಿನ ವಿಚಾರದಲ್ಲೂ ಹೀಗೆ ಆಗುತ್ತೆ. ಬೆಂಬಲ ಸಿಗದ ಕಾರಣ ಬಿಲ್ ಪಾಸ್ ಆಗದೆ ಇದ್ರೆ ಯಾರು ಬೆಂಬಲ ಕೊಡ್ಲಿಲ್ವೋ ಅವರು ಮಹಿಳಾ ವಿರೋಧಿಗಳಾಗ್ತಾರೆ. ಅಲ್ಲಿಗೆ ಸೋತರು NDA ಗೆದ್ದಂತಾಗುತ್ತೆ. ಇದು ವಿಪಕ್ಷಗಳಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ತಲೆಬಿಸಿಯನ್ನ ತರಿಸ್ತಾ ಇರೋ ವಿಚಾರ. ಇದೇ ಕಾರಣಕ್ಕೆ ಇಷ್ಟು ದಿನ ಇಲ್ಲದನ್ನ ಯಾಕೆ ಈಗ ತರ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಹಲವರು ಮಾಡ್ತಾ ಇರೋದು. ಆದ್ರೆ ಅದಕ್ಕೆ ಒನ್ಲೈನ್ ಉತ್ತರ, ಮತ್ತದೇ ಜಾತಿಗಣತಿ, ಮತ್ತದೇ ವಿಪಕ್ಷಗಳ ಒತ್ತಾಯ ಒಂದಕ್ಕೊಂದು ಲಿಂಕ್ ಆಗಿದೆ. ಇನ್ನು ರಾಜಕೀಯ ಜಟಾಪಟಿಯನ್ನ ಬಿಟ್ಟು ಈ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳದಿಂದ ಭಾರತಕ್ಕೆ ಯಾವ ರೀತಿ ಅನುಕೂಲ ಅನ್ನೋದನ್ನ ನೋಡ್ತಾ ಹೋದ್ರೆ, ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ಡಿಲಿಮಿಟೇಷನ್ ಬಳಿಕ ಕ್ಷೇತ್ರಗಳ ಸಂಖ್ಯೆ 800 ದಾಟುತ್ತೆ. 816 ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಮುಂಚೆ 22 ಲಕ್ಷ ಜನರಿಗೆ ಒಬ್ಬ MP ಅನ್ನೋ ಸರಾಸರಿ ಇತ್ತು. ಈಗ 14ರಿಂದ 15 ಲಕ್ಷ ಜನರಿಗೆ ಒಬ್ಬ MP ನೇಮಕವಾಗ್ತಾನೆ. ಕ್ಷೇತ್ರಗಳು ವಿಭಜನೆಗೊಂಡು ಗಾತ್ರ ಸಣ್ಣ ಆಗೋದ್ರಿಂದ ಲೋಕಸಭಾ ಸದಸ್ಯರಿಗೆ ತಮ್ಮ ಕ್ಷೇತ್ರದ ಮೇಲೆ ಸಂಪೂರ್ಣ ಗಮನ ಹರಿಸುವುದು ಸುಲಭ ಆಗುತ್ತೆ. ಜನರು ಕೂಡ ಮುಂಚಿಗಿಂತ ಸುಲಭವಾಗಿ ಸಂಪರ್ಕವನ್ನ ಬೆಳೆಸಿಕೊಳ್ಳಬಹುದು. ಹೀಗಾಗಿ ಅಳೆದು ತೂಗಿ ಈ ನಿರ್ಧಾರವನ್ನ ಕೈಗೊಂಡಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಎಲ್ಲದಕ್ಕೂ ಮೊದಲು ಬಿಲ್ ಪಾಸ್ ಆಗ್ಬೇಕಿದೆ. ಅಂದಹಾಗೆ ಇದೆಲ್ಲದರ ಫಲಿತಾಂಶ ಕ್ಲಿಯರ್ ಆಗಿ ಕಾಣುವುದು 2047ರ ವಿಕಸಿತ ಭಾರತದ ಹೊತ್ತಿಗೆ. ಈಗ ಮೋದಿ ಸರ್ಕಾರ ತೆಗೆದುಕೊಳ್ತಾ ಇರೋ ನಿಲುವುಗಳು ಕೇವಲ ರಾಜಕೀಯ ಹೊಡೆತ ಮಾತ್ರವಲ್ಲದೆ ಒಂದು ವಿಷನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಲೋಕಸಭೆಯಲ್ಲಿ ಸಂಖ್ಯಾಬಲ ಕಡಿಮೆ ಇರೋದ್ರಿಂದ ಆರಂಭಿಕ ಸವಾಲು ಇದ್ದೇ ಇರುತ್ತೆ. ಆದ್ರೆ ಇಂಥ ಸವಾಲುಗಳು NDAಗಿಂತ ಹೆಚ್ಚಾಗಿ ಉಳಿದವರನ್ನ ಜಾಸ್ತಿ ಕಾಡುವಂತೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.